ಬೆಂಗಳೂರಿನಲ್ಲಿ ಖತರ್ನಾಕ್ ಕಳ್ಳರ ಗ್ಯಾಂಗ್ ಒಂದು ಅಂಧರಾಗಿದೆ. ರಾಜಧಾನಿಯಲ್ಲಿ ಬೀಡು ಬಿಟ್ಟಿದ್ದಂತ ಚಾದರ್ ಗ್ಯಾಂಗ್ ಅಂಧರಾಗಿದೆ. ಬಿಹಾರ ಮೂಲದ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಚಾದರ್ ಗ್ಯಾಂಗ್ ಅನ್ನ ಬಂಧಿಸಿದ್ದಾರೆ ಬೈಯಪ್ಪನಹಳ್ಳಿ ಪೊಲೀಸರು. ಯಾಕ ಹೆಸರು ಬಂತು ಅನ್ನೋದಾಗಿ ಕೂಡ ಹೇಳ್ತೀವಿ. ನವೆಂಬರ್ 21ನೇ ತಾರೀಕು ಮುಂಜಾನೆನೆ ಮೊಬೈಲ್ ಅಂಗಡಿಯನ್ನ ದೋಚಿತ್ತು ಈ ಗ್ಯಾಂಗ್. ಬೈಯಪ್ಪನಹಳ್ಳಿಯ ಠಾಣಾ ವ್ಯಾಪ್ತಿಯ ಶಾಪ್ನಲ್ಲಿ ಕಳ್ಳತನ ಆಗಿರುತ್ತೆ. SLR ರಿಟೈಲ್ ಶಾಪ್ ಅನ್ನ ದೋಚಿರ್ತಾರೆ. 8 ಜನ ಬಿಹಾರಿ ಗ್ಯಾಂಗ್ ಇದು. ಮುಂಜಾನೆ 5 ಗಂಟೆಗೆ 80 ಮೊಬೈಲ್ ಸೇರಿ ವಸ್ತುಗಳನ್ನ ಕಳ್ಳತನ ಮಾಡ್ತಾರೆ. ಈ ಬಗ್ಗೆ ಬೈಯಪ್ಪನಹಳ್ಳಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಇಮ್ತಿಯಾಜ್ ಆಲಂ, ಜಾವೇದ್ ಆಲಂ, ಪವನ್ ಶಾ, ಮುನೀಲ್ ಕುಮಾರ್, ಹಾಗೆ ರಿಜ್ವಾನ್ ದೇವನ್, ಸಲೀಂ ಆಲಂ, ರಾಮೇಶ್ವರ ಗಿರಿ, ಸೂರಜ್ ಕುಮಾರ್ ಅನ್ನುವಾತರನ್ನ ಬಂಧಿಸಿದ್ದಾರೆ ಪೊಲೀಸರು. ಇನ್ನು ಈ ಚಾದರ್ ಗ್ಯಾಂಗ್ ನ ಕರಾಮತ್ತು ಹೇಗಿತ್ತು ಗೊತ್ತಾ? ಕೆಲ ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದಂತ ಬಿಹಾರಿ ಗ್ಯಾಂಗ್ ಇದು. ಬೇಗೂರು ಬಳಿಯ ಮನೆಯೊಂದರಲ್ಲಿ 9-10 ಜನ ಒಟ್ಟಿಗೆ ವಾಸವಾಗಿರ್ತಾರೆ. ಟಾರ್ಗೆಟ್ ಮಾಡಿ ಅಂಗಡಿಗಳನ್ನ 2-3 ದಿನ ಗಮನಿಸ್ತಾರೆ ಇವ್ರುಗಳು. ಅಂಗಡಿಯಲ್ಲಿ ಖರೀದಿ ಮಾಡುವಂತ ನೆಪದಲ್ಲಿ ಎಲ್ಲವನ್ನೂ ಕೂಡ ವಾಚ್ ಮಾಡ್ತಾರೆ. ಕಳ್ಳತನಕ್ಕೆ ಬೆಡ್ಶೀಟ್ ಜೊತೆಗೆ ಫೀಲ್ಡ್ಗಿಳಿತಾರೆ. ಅದಕ್ಕೆ ಇವರಿಗೆ ಚಾದರ್ ಗ್ಯಾಂಗ್ ಅಂತ ಹೆಸರು. ಬ್ಯಾಗ್ಗಳಲ್ಲಿ ಬೆಡ್ಶೀಟ್ ಅನ್ನ ಹಾಕೊಂಡು ರಾತ್ರಿ ವೇಳೆ ಎಂಟ್ರಿ ಕೊಡ್ತಾರೆ. ಇಬ್ಬರು ಶಾಪ್ಗೆ ಬೆಡ್ಶೀಟ್ ಅಡ್ಡ ಹಿಡಿದುಕೊಳ್ತಾರೆ. ಉಳಿದವರು ಅಂಗಡಿಯ ಶಟರ್ ಓಪನ್ ಮಾಡಿ ಒಳಗಡೆ ಹೋಗ್ತಾರೆ. ಕಳ್ಳತನದ ಬಳಿಕ ಮತ್ತೆ ಶಾಪ್ಗೆ ಬೆಡ್ಶೀಟ್ ಅನ್ನ ಹಿಡಿಯುವಂತ ಮತ್ತಿಬ್ರು ಎಲ್ಲಾ ಮುಗಿದ ಮೇಲೆ ಸೈಲೆಂಟ್ ಆಗಿ ಗ್ಯಾಂಗ್ ಎಸ್ಕೇಪ್ ಆಗುತ್ತೆ. ಇದೇ ರೀತಿ ಬೈಯಪ್ಪನಹಳ್ಳಿ ಮೊಬೈಲ್ ಅಂಗಡಿಯಲ್ಲೂ ಕೂಡ ಕಳ್ಳತನ ಮಾಡ್ತಾರೆ ಇವ್ರುಗಳು. ಆದ್ರೆ ಸಿಕ್ಕಾಕೊಳ್ತಾರೆ. ನೋಡಿ, ಬೆಡ್ಶೀಟ್ ಸಹಾಯದಿಂದ ಹೇಗೆ ಕಳ್ಳತನ ಮಾಡ್ತಾ ಇದ್ರು ಅಂತ ಈ ಬಿಹಾರಿ ಗ್ಯಾಂಗ್. 8 ಜನ ಒಂದು ಕಡೆ ಒಟ್ಟಿಗೆ ವಾಸ ಮಾಡ್ತಾರೆ. ಜೊತೆಗೆ ಈ ಅಂಗಡಿಗಳಿಗೆ ಕಳ್ಳತನ ಮಾಡೋದಕ್ಕೂ ಮುಂಚೆ ಗ್ರಾಹಕರ ಸೋಗಿನಲ್ಲಿ ಹೋಗ್ತಾರೆ. ಹೋಗಿ ಅಲ್ಲಿ ಯಾರಿದ್ದಾರೆ ಏನು ಎಲ್ಲವನ್ನೂ ಕೂಡ ವಾಚ್ ಮಾಡ್ತಾರೆ. ಓಪನಿಂಗ್ ಟೈಮ್, ಕ್ಲೋಸಿಂಗ್ ಟೈಮ್ ಇವೆಲ್ಲವನ್ನೂ ಕೂಡ ಗಮನಿಸ್ತಾರೆ. ಆ ನಂತರದಲ್ಲಿ ಕನ್ನ ಹಾಕೋದಕ್ಕೆ ಪ್ಲಾನ್ ಮಾಡ್ತಾರೆ. ಇಬ್ರು ಬೆಡ್ಶೀಟ್ ಅನ್ನ ಹಿಡ್ಕೊಳ್ತಾರಂತೆ. ಮತ್ತೆ ಉಳಿದವರು ಹೋಗ್ಬಿಟ್ಟು ಆ ಶಟರನ್ನ ಓಪನ್ ಮಾಡ್ತಾರೆ. ಕಳ್ಳತನ ಮುಗಿಸಿದ ಮೇಲೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರದೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಬೀಡು ಬಿಟ್ಟು ತಮ್ಮದೇ ಚಾಣಾಕ್ಷತನದ ಮೂಲಕ ಮೊಬೈಲ್ ಅಂಗಡಿಯನ್ನ ದೋಚಿದ್ದಂತಹ ಬಿಹಾರ ಮೂಲದ ಚಾದರ್ ಗ್ಯಾಂಗ್ ಈಗ ಪೊಲೀಸರು ಬಂಧಿಸಿರುವಂತದ್ದು. ಬಿಹಾರ ಮೂಲದ ಚಾದರ್ ಗ್ಯಾಂಗ್ ಅಂದ್ರೆ ಒಂದು ಬೆಡ್ಶೀಟ್ ಗ್ಯಾಂಗು ಕಳೆದ 21ನೇ ತಾರೀಕು ಅಂದ್ರೆ ಅಕ್ಟೋಬರ್ 21ನೇ ತಾರೀಕು ಬೆಳಿಗ್ಗೆ 5 ಗಂಟೆಗೆ ಇಲ್ಲಿ ನಾಗವಾರಪಳ್ಳಿಯ ಮುಖ್ಯ ರಸ್ತೆಯಲ್ಲಿರುವಂತಹ CV ರಾಮ್ ನಗರದ ಈ ಒಂದು SLR ರಿಟೇಲ್ ಶಾಪ್ಗೆ ಬಳಿ ಬರ್ತಾರೆ. ಮುಂಜಾನೆ 5 ಗಂಟೆಗೆ 8 ಜನರು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದ ತಕ್ಷಣ ಇಲ್ಲೊಂದಷ್ಟು ಸ್ವಲ್ಪ ಹೊತ್ತು ಇಲ್ಲೆಲ್ಲ ವಾಚ್ ಮಾಡಿ ತದನಂತರ ಈ ಒಂದು ಅಂಗಡಿಯ ಮೆಟ್ಲ ಬಳಿ 7 ಜನರು ಇದೆ. 7 ಜನರು ಸಹ ಬರ್ತಾರೆ. ಅದರಲ್ಲಿ ಇಬ್ಬರು ತಾವು ತಂದಿದ್ದ ಬೆಡ್ಶೀಟ್ ಅನ್ನ ಹೊದ್ಸ್ಕೊಂಡು ಕವರ್ ಅನ್ನ ಮಾಡ್ತಾರೆ. ಈ ಒಂದು ಅಂಗಡಿಗೆ ಕವರ್ ಮಾಡಿದಾಗ ಬೆಡ್ಶೀಟ್ ಹಿಂದೆ ಹೋದಂತಹ ಇನ್ನೂ 4-5 ಜನರು ಆರೋಪಿಗಳು ಈ ಒಂದು ಶಟರ್ ಏನಿದೆ, ಈ ಒಂದು ಅಂಗಡಿಯ ಶಟರ್ ಅನ್ನ ಕಬ್ಬಿಣದ ಒಂದು ವಸ್ತುವನ್ನ ಹಾಕಿ ಇಲ್ಲಿಂದ ಮೀಟ್ತಾರೆ. ತದನಂತರ ಅರ್ಧ ಅಷ್ಟೇ ಈ ಒಂದು ಶಟರ್ ಅನ್ನ ಓಪನ್ ಮಾಡಿದಂತಹ 4-5 ಜನರ ಆರೋಪಿಗಳು ಒಳಗಡೆ ಹೋಗ್ತಾರೆ. ತದನಂತರ ಇನ್ನಿಬ್ಬರು ಬೆಡ್ಶೀಟ್ ಅನ್ನ ಕವರ್ ಮಾಡಿದಂತಹ ಆರೋಪಿಗಳು ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ. ಬಳಿಕ ಒಳಗಡೆ ಹೋದಂತಹ 4 ಜನ ಆರೋಪಿಗಳು ಅಲ್ಲಿಗೆ ಕ್ಯಾಶ್ ಕೌಂಟರ್ ಇಟ್ಟಿದ್ದಂತಹ 1.5 ಲಕ್ಷ ರೂಪಾಯಿ ಕ್ಯಾಶು ಮತ್ತು 28 ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ ಫೋನ್ಗಳನ್ನ ಕದ್ದು ಎಸ್ಕೇಪ್ ಆಗಿರ್ತಾರೆ. ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಶುರು ಮಾಡಿದಾಗ ಈ ಅಂಗಡಿಯ CCTV ಕ್ಯಾಮೆರಾದಲ್ಲಿ ಆರೋಪಿಗಳ ಚಲನವಲನ ಮತ್ತು ಅವರು ಯಾವ ರೀತಿಯಾಗಿ ಅಂಗಡಿಯ ಒಳಗಡೆ ಹೋಗಿದ್ರು ಮತ್ತು ಬೆಡ್ಶೀಟ್ ಅನ್ನ ಹೊಚ್ಕೊಂಡು ಯಾವ ರೀತಿಯಾಗಿ ಇವರು ಕಳ್ಳತನವನ್ನ ಮಾಡಿದ್ರು ಅನ್ನೋದು ಎಲ್ಲವೂ ಸಹ ರೆಕಾರ್ಡ್ ಆಗಿರುತ್ತೆ. CCTV ಕ್ಯಾಮೆರಾಗಳನ್ನ ಆಧರಿಸಿ ಮತ್ತು ಇತರ ಬೇರೆ ಏರಿಯಾಗಳಲ್ಲೂ ಸಹ CCTV ಕ್ಯಾಮೆರಾಗಳನ್ನ ಪರಿಶೀಲಿಸಿ ಬೇಗೂರು ಠಾಣಾ ವ್ಯಾಪ್ತಿಗೆ ಪೊಲೀಸರು ಹೋಗ್ತಾರೆ. ಅಲ್ಲಿ ಬೇಗೂರು ಠಾಣಾ ವ್ಯಾಪ್ತಿಯಲ್ಲಿ CCTV ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದಾಗ ಇಬ್ಬರ ಚೆಹರೆ ಪತ್ತೆ ಆಗುತ್ತೆ. ಆ ಇಬ್ಬರನ್ನ ಫಾಲೋ ಮಾಡಿದಾಗ ಬೇಗೂರಿನ ಒಂದು ಮನೆ ಬಳಿ ಹೋದಾಗ ಅಲ್ಲಿ ಪೊಲೀಸರು ದಾಳಿ ಮಾಡಿ ಸುಮಾರು 8 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಇವರು ಬಿಹಾರಿ ಮೂಲದ ಚಾದರ್ ಗ್ಯಾಂಗ್ ಅಂದ್ರೆ ಬೆಡ್ಶೀಟ್ ಗ್ಯಾಂಗ್ ಅನ್ನೋದು ಗೊತ್ತಾಗುತ್ತೆ. ಸದ್ಯ ಇವರು ಮೊದಲನೇ ಪ್ರಯತ್ನ ಇದಾಗಿತ್ತು. ಈ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ರು, ಆದ್ರೂ ಪೊಲೀಸರಿಗೆ ಲಾಕ್ ಆಗಿದ್ದು. ಈಗ ಪ್ರಮುಖ ಆರೋಪಿಗೆ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.